ಆರ್ಎಸ್ಎಸ್ಗೆ ಸೆಡ್ಡು ಹೊಡೆಯಲು ಮುಂದಾಯ್ತಾ ಕಾಂಗ್ರೆಸ್. ಆರ್ಎಸ್ಎಸ್ ಸಿಟಿಯಲ್ಲೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ನಡೆಯುತ್ತಾ ಇದೆ. ನಾಳೆ ನಾಗ್ಪುರದಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ. ನಾಗ್ಪುರ ಅಂತಂದ್ರೆ ನೆನಪಾಗುತ್ತೆ ಆರ್ಎಸ್ಎಸ್. ಅಲ್ಲಿ ಕೇಂದ್ರ ಕಚೇರಿ ಇದೆ ಮಹಾರಾಷ್ಟ್ರ ನಾಗ್ಪುರದಲ್ಲಿ. ಸಂಘದ ಹೆಡ್ ಕ್ವಾರ್ಟರ್ಸ್ನಲ್ಲೇ ಸಂಸ್ಥಾಪನಾ ದಿನಾಚರಣೆಯನ್ನ ನಡೆಸ್ತಾ ಇರೋದಕ್ಕೆ ಹಾಗಾದರೆ ಕಾಂಗ್ರೆಸ್ ನಾಯಕರು ಅಲ್ಲಿ ಆರ್ಎಸ್ಎಸ್ನ ಕೇಂದ್ರ ಕಚೇರಿ ಇದೆ, ಅಲ್ಲೇನ ಸಂಸ್ಥಾಪನಾ ದಿನಾಚರಣೆ ಮಾಡುವಂಥ ಉದ್ದೇಶ ಏನು? ಇದರ ಹಿಂದೆ ಲೆಕ್ಕಾಚಾರ, ರಣತಂತ್ರಗಾರಿಕೆ ಏನಿದೆ? ಇಲ್ಲಿವರೆಗೆ ನಾಗ್ಪುರದಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು ನಡೀತಾ ಇತ್ತು, ಅಂದರೆ ಬೃಹತ್ ಸಮಾವೇಶಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇತ್ತು. ಆದರೆ ಈಗ ಸಂಸ್ಥಾಪನಾ ದಿನಾಚರಣೆ ಯಾಕೆ ಹಮ್ಮಿಕೊಳ್ಳಲಾಗ್ತಾ ಇದೆ? ಇದೇ ಮೊದಲ ಬಾರಿಗೆ ಬೃಹತ್ ಕಾರ್ಯಕ್ರಮ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಕಾಂಗ್ರೆಸ್ ಅಧಿಕಾರದ ಎಲ್ಲ ರಾಜ್ಯಗಳ ಸಚಿವರಿಗೆ ಆಹ್ವಾನ ಕೊಡಲಾಗಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಎಐಸಿಸಿಯಿಂದ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ. ಅಂದರೆ ಕಾರ್ಯಕ್ರಮಗಳು ನಡೀತಾ ಇತ್ತು, ಪಕ್ಷದ ಕಾರ್ಯಕ್ರಮಗಳು, ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ. ಅದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ. ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಆ ರಾಜ್ಯಗಳ ಸಚಿವರುಗಳಿಗೂ ಕೂಡ ಇಲ್ಲಿ ಆಹ್ವಾನವನ್ನು ಕೊಡಲಾಗಿದೆ. ಸಂಘ ಪರಿವಾರ ಆರ್ಎಸ್ಎಸ್ ಏನಿದೆ ಅದು ನಾಗ್ಪುರ ಹೆಡ್ ಕ್ವಾರ್ಟರ್ಸ್. ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅಲ್ಲಿ BJPಯವರು ಮತ್ತು RSSನವರು. ಕಾಂಗ್ರೆಸ್ನವರು ಅದೇ ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂಥ ಹಿಂದಿನ ಲೆಕ್ಕಾಚಾರಗಳು ಏನು? ಒಂದು ರೀತಿ ಇದು ಲೋಕಸಭಾ ಚುನಾವಣೆಗೆ ಸ್ಟ್ರಾಟಜಿ ಇದ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿ ಅಷ್ಟೇ ಅಲ್ಲ, ಇಡೀ ಓವರಾಲ್, ಅಂದರೆ ಓವರಾಲ್ ಇರುವಂಥ ಕಾಂಗ್ರೆಸ್ಗೆ ಒಂದು ರೀತಿ ಸಂದೇಶ ಹೋಗಲಿ ಅಂತ ಜನರಲ್ಲಿ ಒಂದು ಭಾವನೆ ಇದೆ. ಅಂದರೆ ನಾರ್ಮಲ್ ಆಗಿ ನಾಗ್ಪುರ ಅಂತಂದರೆ ಅದು RSS ಹೆಡ್ ಕ್ವಾರ್ಟರ್ಸ್ ಅಂಥೇಳಿ. ಹಾಗಾಗಿನೇ ಇಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿ ಅಲ್ಲಿರುವಂಥ ಒಂದು ಹಣೆಪಟ್ಟೇನಿದೆ ಅದನ್ನು ತೆಗೆಯುವಂಥ ಒಂದು ಪ್ಲ್ಯಾನ್ ಕೂಡ ಇರಬಹುದು.